ಬೆಂಗಳೂರಿನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮೂಟೆ ಕಟ್ಟಿ ಎಸೆದು ಹೋಗಿದ್ದಾರೆ ದುಷ್ಕರ್ಮಿಗಳು. ಬೆಂಗಳೂರಿನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ವ್ಯಕ್ತಿಯ ಕೊಲೆಯಾಗಿದೆ. ಮೂಟೆ ಕಟ್ಟಿ ಬಿಸಾಡಿ ಹೋಗಿದ್ದಾರೆ. ಗಂಗಮ್ಮನ ಗುಡಿಯ ಲಕ್ಷ್ಮೀಪುರ ಕೆರೆಯ ಬಳಿ ಮೂಟೆಯಲ್ಲಿ ಮೃತದೇಹ ಸಿಕ್ಕಿದೆ. ಸ್ಪಾಟ್ಗೆ ಪೊಲೀಸರು ಬಂದಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಶಿವರಾಮ ಕಾರಂತ ಬಡಾವಣೆ ಹತ್ರ ಸಿಕ್ಕಿರುವಂಥ ಮೃತದೇಹ ಇದು. ಬೆಳಗ್ಗೆ ವಾಕಿಂಗಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಜನ ಇದನ್ನು ನೋಡಿದ್ದಾರೆ. ಅಲ್ಲಿ ಏನಾಗ್ತಿತ್ತು ಅಂದರೆ, ಈ ನಾಯಿಗಳು ಆ ಮೂಟೆಯನ್ನು ಎಳೆದಾಡ್ತಾ ಇತ್ತಂತೆ. ಅದರಲ್ಲಿ ವ್ಯಕ್ತಿಯ ಅವಶೇಷ ಸಿಕ್ಕಿದೆ, ಅಂದರೆ ಕೈಕಾಲುಗಳೆಲ್ಲ ಕಾಣಿಸ್ಕೊಂಡಿದೆ. ಸೊ ಇಮಿಡಿಯೇಟ್ಲಿ ಇದು ವ್ಯಕ್ತಿಯ ಶವ ಅಂತ ಕನ್ಫರ್ಮ್ ಮಾಡ್ಕೊಂಡು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳೀಯರು. ಪೊಲೀಸರು ಬಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಅಲ್ಲಿ ಯಾರ್ದದು ಏನು ಅಂತ. ಸೊ ಈಗ ಬೇರೆ ಕಡೆ ಕೊಲೆ ಮಾಡಿ ತಗೊಂಬಂದು ಇಲ್ಲಿ ಬಿಸಾಡಿರುವಂಥ ಒಂದು ಅನುಮಾನ ಇದೆ. ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನೋಡಿ, ಇದು ಬಹಳ ಆತಂಕವನ್ನು ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಮೂಟೆಯಲ್ಲಿ ವ್ಯಕ್ತಿಯನ್ನು ಹತ್ಯೆ ಮಾಡಿ ಇಲ್ಲಿ ತಗೊಂಬಂದು ಬಿಸಾಕಿದ್ದಾರೆ. ಯಾರು ಆ ಆಗಂತಕರು, ಯಾರು ಕೊಲೆ ಮಾಡಿದಂಥವ್ರು ಯಾರು, ಆ ಹಂತಕರು ಯಾರು ಅನ್ನೋದ್ರ ಬಗ್ಗೆ, ಮಗದೊಂದು ಕಡೆ ಆ ವ್ಯಕ್ತಿ ಯಾರು ಅನ್ನೋದು, ಹತ್ಯೆಯಾಗಿರ್ತಕ್ಕಂಥ ವ್ಯಕ್ತಿ ಯಾರು, ಆತನಿಗೆ ಏನಾದರೂ ಆತನ ಬಳಿ, ಅಂದರೆ ಆತನ ಬಾಡಿ ಹತ್ತಿರ ಏನಾದರೂ ಐಡೆಂಟಿಫಿಕೇಷನ್ ಗೆ ಸಂಬಂಧಪಟ್ಟಂಥ ಏನಾದರೂ ದಾಖಲಾತಿಗಳೇನಾದರೂ ಇದಾವ, ಸಿಕ್ಕದ್ವಾ, ಅಥವಾ ಬಾಡಿ ಮೇಲೆ ಏನಾದರೂ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಏನಾದರೂ ಇದೆಯಾ, ಅದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲಾದರೂ ಬೇರೆ ಪೊಲೀಸ್ ಸ್ಟೇಷನ್ನಲ್ಲಿ, ಬೆಂಗಳೂರು ಅಥವಾ ನಮ್ಮ ರಾಜ್ಯದ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳೇನಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಾ, ಆತನ ಹಿನ್ನೆಲೆ ಏನು, ಮತ್ತು ಏನಾದರೂ CCTV ಫುಟೇಜಸ್ ಸಿಗ್ಬೋದಲ್ಲ ಹತ್ತಿರ ಏನಾದರೂ ಈ ಬಾಡಿನ ಡಂಪ್ ಮಾಡಿ ಹೋಗುವಂಥ ಸಂದರ್ಭದಲ್ಲಿ. ಸೊ ಇದೆಲ್ಲದ್ರ ಬಗ್ಗೆಯೂ ಸಹ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಭಾಗದ ಜನರಿಗಂತೂ ಇವತ್ತು ಬೆಳ್ಳಂಬೆಳಗ್ಗೆ ಒಂದು ರೀತಿಗೆ ಶಾಕ್ ಆದಿತ್ತು. ಯಾಕಂದರೆ ಯಾರಿಗೇ ಆಗಲಿ ಒಂದು ಡೆಡ್ ಬಾಡಿ ಕಾಣಿಸ್ತು ರೋಡ್ ಸೈಡ್ ಅಂದರೆ ಯಾರಿಗೇ ಆಗಲಿ ಭಯ ಆಗೇ ಆಗುತ್ತೆ. ಅದೇ ರೀತಿಯಂಥ ಪರಿಸ್ಥಿತಿ ಇವತ್ತು ಬೆಳಗ್ಗೆಯಲ್ಲಿ ನಿರ್ಮಾಣ ಆಗಿದೆ. 7 ಗಂಟೆಗೆ ವಾಕಿಂಗ್ ಬರ್ಬೇಕಾದ್ರೆ ಅವ್ರು ನೋಡಿದ್ದಾರೆ, ಕೆಲವು ನಾಯಿಗಳು ಚೀಲ ಹಿಡ್ಕೊಂಡು ಎಳ್ದಾಡ್ಬೇಕಾದ್ರೆ ಅದು ಕಾಲ್ ಹಿಡ್ಕೊಂಡು ಎಳ್ದಾಡಿದೆ. ಅದನ್ನ ನೋಡ್ಬಿಟ್ಟು ನನ್ಗೆ ಕಾಲ್ ಮಾಡಿದ್ರು. ನಾನು ಜಿಮ್ಮಲ್ಲಿಂದ ಬಂದೆ, ಒಂದು 7:15 ಅಷ್ಟೊತ್ತಿಗೆ ಇಲ್ಲಿ ಬಂದೆ. ನಮ್ಮ ವೈಫ್ ಅವರೇ 100 ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು, ಈ ಥರ ಒಂದು ಬಾಡಿ ಇದೆ ಇಲ್ಲಿ, ನಾಯಿಗಳು ತಿಂತದೆ ಅಂತ. ಇಮಿಡಿಯೇಟ್ ಆಗಿ ಪೊಲೀಸರು ಬಂದು ಅವ್ರು ಆಕ್ಷನ್ ತಗೊಂಡು. ಸರ್ ಐಡಿಯಾ ಇಲ್ಲ ಸರ್, ಅದು ಏಜ್ ಅಂತ ಯಾರು ಏನಂತ ಐಡಿಯಾ ಇಲ್ಲ. ಇವತ್ತು ನೋಡಿ ಸ್ಮೆಲ್ ಬಂದಿರೋದು ಗೊತ್ತಿಲ್ಲ, ಯಾರು ಅಬ್ಸರ್ವ್ ಮಾಡಿಲ್ಲ. ಆ ರಾಜ್ಯದಲ್ಲಿ 7 ಗಂಟೆಗೆ ವಾಕಿಂಗ್ ಬರ್ಬೇಕಾದ್ರೆ ಅವ್ರು ನೋಡಿದ್ದಾರೆ, ಕೆಲವು ನಾಯಿಗಳು ಚೀಲ ಹಿಡ್ಕೊಂಡು ಎಳ್ದಾಡ್ಬೇಕಾದ್ರೆ ಅದು ಕಾಲ್ ಹಿಡ್ಕೊಂಡು ಎಳ್ದಾಡಿದೆ. ಅದನ್ನ ನೋಡ್ಬಿಟ್ಟು ನನ್ಗೆ ಕಾಲ್ ಮಾಡಿದ್ರು. ನಾನು ಜಿಮ್ಮಲ್ಲಿಂದ ಭೀಕರವಾಗಿ ಹತ್ಯೆ ಮಾಡಿ ಚೀಲದಲ್ಲಿ ತುಂಬಿ ತಂದು ಎಸೆದಿರುವಂತಹ ಘಟನೆ ವರದಿಯಾಗಿದೆ. ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಶಿವರಾಮ್ ಕಾರಂತ ಬಡಾವಣೆಯ ಸಮೀಪ ಇರುವಂತಹ ಈ ಒಂದು ನಿರ್ಜನ ಪ್ರದೇಶದಲ್ಲಿ ಈ ಒಂದು ಮೃತದೇಹ ಪತ್ತೆಯಾಗಿದೆ. ಬೆಳಗ್ಗೆ ವಾಕಿಂಗ್ ಬಂದಂತಹ ಮಹಿಳೆಯರು ನಾಯಿಗಳು ಈ ಒಂದು ದೇಹವನ್ನ ಕಚ್ಚಿ ಎಳೆದಾಡ್ತಾ ಇರೋದನ್ನ ಗಮನಿಸಿದ್ದಾರೆ. ತಕ್ಷಣ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಬಂದು ನೋಡಿದಂತಹ ಸಂದರ್ಭದಲ್ಲಿ ಈ ಮೂಟೆ ಒಳಗಡೆ ಅಪರಿಚಿತ ವ್ಯಕ್ತಿ ಅಂತ ಹೇಳಿ ಗೊತ್ತಾಗಿದೆ. ಈಗ ಈ ಸುತ್ತಮುತ್ತ ಇರುವಂತಹ ಒಂದು CCTVಗಳ ಒಂದು ಪರಿಶೀಲನೆ ಮಾಡುವಂತಹ ಕಾರ್ಯವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾರೋ ಅಪರಿಚಿತ ವ್ಯಕ್ತಿಗಳು ಈ ಒಂದು ಹತ್ಯೆಯನ್ನ ಮಾಡಿ ತದನಂತರ ಒಂದು ಮೂಟೆಯಲ್ಲಿ ತುಂಬಿ ಅದನ್ನ ತೆಗೆದುಕೊಂಡು ಬಂದು ಇಲ್ಲಿ ಎಸೆದಿರುವಂತಹ ಶಂಕೆ ಕೂಡ ಇದೆ. ಈಗ ಸದ್ಯ ಈ ಒಂದು ಮೃತದೇಹವನ್ನ ಗಮನಿಸ್ತಾ ಇದ್ರೆ ಮೈ ಮೇಲೆ ಬಟ್ಟೆ ಕೂಡ ಇಲ್ಲದೆ ಇರೋದು ಕೂಡ ಪತ್ತೆ ಆಗಿರುವಂತಹದ್ದು. ಯಾವ ಒಂದು ಕಾರಣಕ್ಕೆ ಈ ರೀತಿ ಹತ್ಯೆ ಆಗಿದೆ ಅನ್ನೋದನ್ನ ಕೂಡ ಪೊಲೀಸರು ಈಗ ಪತ್ತೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಲೇಔಟ್ ಸುತ್ತಮುತ್ತ ಇರುವಂತಹ CCTVಗಳ ಒಂದು ಪರಿಶೀಲನೆ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರಾದ್ರೂ ಅಪರಿಚಿತ ವೆಹಿಕಲ್ಸ್ ಏನಾದ್ರು ಬಂದು ಹೋಗಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಟ್ರೇಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇಲ್ಲಿ ನಿರ್ಜನ ಪ್ರದೇಶ ಆಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಮೃತದೇಹವನ್ನ ತಂದು ಎಸೆದ್ರೆ ಅದು ಯಾರಿಗೂ ಗೊತ್ತಾಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿರುವಂತಹದ್ದು. ಯಾವ ಒಂದು ಉದ್ದೇಶಕ್ಕೆ ಈ ರೀತಿಯಾದಂತಹ ಒಂದು ಹತ್ಯೆ ಆಗಿದೆ ಅನ್ನೋಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಏನೋ ಒಂದು ಹಣದ ವಿಚಾರಕ್ಕಾಗಿದೆಯಾ ಅಥವಾ ಹೆಣ್ಣಿನ ವಿಚಾರಕ್ಕಾಗಿದೆಯಾ, ಹಣಕಾಸಿನ ವಿಚಾರವನ್ನ ಹೊರತುಪಡಿಸಿ ಬೇರೆ ಏನಾದ್ರು ಇತ್ತ ಅನ್ನುವಂಥದ್ದು ಕೂಡ ಸದ್ಯ ತಿಳಿದು ಬರಬೇಕಾಗಿರುವಂಥದ್ದು. ಘಟನೆಯನ್ನ ಈಗಾಗಲೇ ಪೊಲೀಸರು ಕೂಡ ಗಂಭೀರವಾಗಿ ಪರಿಗಣಿಸಿ ಈ ಒಂದು ದೂರನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.